ಮಾರ್ನಿಂಗ್ 7 ಗಂಟೆಗೆ ಬಿಟ್ಟಿದ್ದು, ಈವ್ನಿಂಗ್ 8 ಆಯಿತು. ಇನ್ನೂ ತಗಪ್ಪ ನಾವು ಸೋನ್ಪ್ರಾಯ್ಗೆ ರೀಚ್ ಆಗಿಲ್ಲ. ನಮಸ್ಕಾರ ರೀ ಎಲ್ಲರಿಗ, ವೆಲ್ಕಮ್ ಬ್ಯಾಕ್ ಟು ಡೇ 2 ಆಫ್ ಕೇದಾರ್ನಾಥ್ ಯಾತ್ರಾ. ಸೊ ಇವತ್ತು ನಾವು ಇನ್ನೂ ಇದ್ದೇವೆ ರೀ ಹರಿದ್ವಾರದಾಗ. 5:30 ಆಗೈತಿ ಮಾರ್ನಿಂಗ್ದ. ಇಲ್ಲಿಂದ ನಾವು ಹೋಗಬೇಕು ಸೋನ್ಪ್ರಯಾಗ್. ಆ್ಯಕ್ಚುಲಿ ನಾವೆರಡೂ ಚೆನ್ನಾಗಿ ಕೂಡಿ ಶೇರಿಂಗ್ ನಾವು ಯಾರಿದ್ದಾರೆ ಅಂತ ಹುಡುಕಾಕ್ತೀವಿ. ಇಲ್ಲಾದ್ರೆ ನಾವು ಬಸ್ಲೇ ಹೋಗಾಕಬೇಕು. ಅವ್ರ ಎಲ್ಸ್ ಇಲ್ಲಿಂದ ರಿಷಿಕೇಶ್ ಹೋಗಿ ದೆನ್ ಅಲ್ಲಿಂದ ಹೋಗಾಕಬೇಕು. ಇಲ್ಲಿ ಬಸ್ ಓನ್ಲಿ ಬಂದೈತಿ, ಅದು 6 ಗಂಟೆಗೆ. ಚಾ ಬಿಸ್ಕಿಟ್ ತಿನ್ನೋಣ ಬರ್ರಿ, ತಗೋರಿ ನಿಮ್ಮ ಬಿಸ್ಕಿಟ್ನ. ಎಂತವಲ್ಲ 1200 ರೂಪಾಯಿ ಪರ್ ಪರ್ಸನ್ ಕೊಟ್ಟ. ಈ ಗಾಡಿದಾಗ ನಾವು ಹೊಂಟಿದ್ದೇವೆ ಈಗ ಸೋನ್ಪ್ರಯಾಗ. ಬಟ್ ಸ್ಟಿಲ್ ಇನ್ನೂ 3 ಜನ ಬೇಕಾಗಿದ್ದರು, ಅದಕ್ಕೆ ವೇಟ್ ಮಾಡಾಕ್ತೇವು. ಟೋಟಲ್ 7 ಪೀಪಲ್ ಒಯ್ತಾರ ಅವ್ರ, 7 to 8 ಪೀಪಲ್. 1200 ರೂಪಾಯಿ ಹೇಳಿದರು. 1 ರೂಪಾಯಿ ಪನ್ ಕಮ್ಮಿ ಮಾಡವರು, ಯಾಕಂದ್ರೆ ಅದೇನೋ ಯೂನಿಯನ್ ಗಾಡಿ ಐತಂತ ಅವ್ರದ್ದು. ಆ್ಯಂಡ್ ನಡುಕಿನೂ ಎಲ್ಲ ಪಾಯಿಂಟ್ಸ್ ನಮಗೆ ಲೈಕ್ ತೋರಿಸ್ಕೊಂಡು ಹೋಗ್ತಾರೆ. ದೇವಪ್ರಯಾಗ್ ಸಂಗಮ ಮತ್ತು ಧರಾದೇವಿ ಎಲ್ಲ ಒಯ್ತಾರಂತ. ನೋಡೋಣ ರೀ ಆ್ಯಕ್ಚುಲಿ ತೋರಿಸ್ತಾರೋ ಹೆಂಗೆ ತೋರಿಸ್ತಾರೋ. ಅರ್ಧ ತಾಸು ನಿಲ್ಲಿಸ್ತಾರಂತ ಹೇಳಿದರು, ಬಟ್ ನಾಟ್ ಶೋರ್. ನಮ್ಗೆ ನಾನಂತೂ ಟ್ರಸ್ಟ್ ಮಾಡೋಕ್ಕಾಗಿಲ್ಲ. ಹಾಂ, ಇಲ್ಲಿ ಹೇಳ್ತಾರೋ ಅಂದ ಮತ್ತು ಹೋಗೋದ್ನಾಗ ಅವ್ರು ಮಾಡ್ತಾರೋ ಅಂದ. ಬಟ್ ನಮ್ಗೆ ಆಪ್ಷನ್ ಇಲ್ಲ, ಯಾಕಂದ್ರೆ ಬಸ್ ಅವ್ರು ನಿಲ್ಸಾಕ ಹೋಗಿಲ್ಲ. ಅದಕ್ಕೆ 6 ಗಂಟೆಗೆ ಹೋಗಿದ್ದೆವು, ಈಗ 6:45 ಆಗೈತಿ. ಏನಪ್ಪನ ಇಲ್ಲೇ ಇದ್ದೇವೆ ಗಾಡಿ ವೇಟ್ ಮಾಡಕ್ಕೆ. ಅವ್ರಿಗಿನ ಇಬ್ಬರಿಂದ 3 ಜನ ಕೈ ಬೀಳ್ತಾರೆ. ನಾನು ಸೊ ಸ್ಟಿಲ್ ವೇಟಿಂಗ್. ಅವ್ರ ಅಂದರು 1 ರಿಂದ 2 ತನಕ ಮುಗಿಸ್ತಾನಂತ. ಅವ್ರು 4 ತನ ಹೋದ್ರಿ ನೋ ಇಶ್ಯೂ ಕರೆ. ಒಟ್ಟು ನಮ್ಗೆ ತೊಗೊಂಡು ಹೋಗಲಿಲ್ಲ, ನಮ್ಗೆ ಕೂತ್ ಬೋರಾಗಿ. ನಾವು ಅಲ್ಲಿ ಹೋಗಿ ಬಂದು ರೆಸ್ಟ್ ಮಾಡೋದು. ಅರೆ ಹರ್ಯಾಗ ರೆಸ್ಟ್ ಮಾಡೋದು, ಅಲ್ಲಿ ರೆಸ್ಟ್ ಮಾಡೋದು ಬೇರೆ, ಇಲ್ಲಿ ರೆಸ್ಟ್ ಮಾಡೋದು ಬೇರೆಲ್ಲ. ಆ್ಯಕ್ಚುಲಿ ನಾವು ರಾತ್ರಿನೂ ಟ್ರೆಕ್ ಸ್ಟಾರ್ಟ್ ಮಾಡ್ಬೇಕು ಅನ್ನೋದು ಕೇದಾರ್ನಾಥ. ನಮ್ಮ ರಾಜುದಾಗ ಬಂದ ಆಲ್ರೆಡಿ ಅವಾಗ ಬದ್ರಿನಾಥ್ಗೆ ಹೋಗಿದ್ದ. ಸೊ ಅವನ್ಕಿ ರಾತ್ರಿ ಮಾಡ್ರೆ ಚಲೋ ಇರ್ತೈತಿ, ಲೈಕ್ ದರ್ಶನ ಜಲ್ದಿ ಆಗ್ತಾವೆ. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಜನ 3 ಗಂಟೆಗೆ ಸ್ಟಾರ್ಟ್ ಮಾಡಾಕ್ತಾರೆ ಆ್ಯಂಡ್ ಅಲ್ಲಿ 10 ಗಂಟೆಗೆಲ್ಲ ರೀಚ್ ಆಗ್ತಾರೆ. ಸೊ ಗರ್ದಿ ಜಾಸ್ತಿ ಆಗಿತ್ತು, ಲೈನ್ ಹೆಚ್ಚಾಗಿತ್ತು. ದ್ಯಾಟ್ ಈಸ್ ದ ರೀಸನ್ ರಾತ್ರಿ ಹೋಗಿ ಅರ್ಲಿ ಮಾರ್ನಿಂಗ್ ರೀಚ್ ಆಯ್ತು ಅಂದ್ರೆ ದರ್ಶನ ಜಲ್ದಿ ಆಗ್ತಾವ ಅಂತ ಅಂದ. ಲೆಟ್ಸ್ ಸಿ, ಗೊತ್ತಾಗೋಲ್ಲ. ಬಿಕಾಸ್ ಎಲ್ಲರೂ ರಾತ್ರಿ ಹೋದ್ರಿಂದ ಮತ್ತು ಅಲ್ಲಿ ಪನ್ ಗರ್ದಿ ಆಗೋದು पता नहीं. ಎಲ್ಲ केस में चल रहा है अभी, तो फर्स्ट टाइम है ना पहाड़ों में. ಸೋನ್ಪ್ರಯಾಗ್ಕಿಂತ ಪೈಲ ಒಂದು ಜರಸ ನಿಲ್ಸಿದಾರು ನಾಷ್ಟ ಎಲ್ಲ ಮಾಡಾಕ. ನನ್ನ ಹಿಂದಿನ ವ್ಯೂ ನೋಡ್ರಿ ಎಷ್ಟು ಮಸ್ತ್ ಕಾಣಿಸಾಕೈತಿ, ಗುಡ್ಡ ಎಲ್ಲ. ಆ್ಯಂಡ್ ಇದು ಹೋಟೆಲ್ದಾಗ ನಿಲ್ಸಿದಾರು. ಆಲೂ ಪರಾಟ ಆರ್ಡರ್ ಮಾಡಿದ್ದೆವು, ತಿನ್ನವ್ರ. ಆ್ಯಂಡ್ ಮತ್ತು ಹೋಗೋಣ. ನೀವೀಗ ನಮ್ದು ವೀಡಿಯೋಸ್ ಎಲ್ಲ ನೋಡ್ಕೊಂಡು ಕೂತಿದ್ದ. ಸ್ಟೇಟಸ್ ನೋಡ್ಕೊಂಡು ಫಿಲ್ಹಾಲ್ ಸ್ಟೇಟಸ್ ನೋಡಲ್ವಿ. ಪಹಾಡಷ್ಟು ಮಾರಿಗೆ ಅನ್ಸಾಕಿಲ್ಲ. ನನ್ನ ಹೆರ್ಷ ನೋಡಲಿದೆ ಎಷ್ಟು ಮಸ್ತಾಗಿ. ಪಹಾಡದಾಗ ಮ್ಯಾಗಿ ತಿಂತಾರ. ಅದು ಕೇದಾರ್ನಾಥ್ದಾಗ ಹೋಗಿ ಅಲ್ಲಿ ಐತಂತ ಮ್ಯಾಗಿ. ನೋಡ್ರಿ ಕೂದಲೆಲ್ಲ ಹೆಂಗಾಗಿದಾವ ಎಲ್ಲ ಬೆವರ್ಲಿನ. ಇಷ್ಟು ಬೆವರು ಐತಿ, ಯಾನ್ ಹೇಳೋದಾ. ಈ ಕೇದಾರ್ನಾಥಾಗಿಂದ ಇದಕ್ಕಿಂತ ಉಲ್ಟಾ, ಅಲ್ಲಿ ಥಂಡಿ ಲೈಕ್ 1-2 ಡಿಗ್ರಿ. ಲೆಟ್ಸ್ ಗೋ, ತಿನ್ ಜಲ್ದಿ. ದೇವಪ್ರಯಾಗ್ದಾಗ ಅಲ್ಕಾನಂದ ನದಿ ಮತ್ತು ಭಾಗೀರಥಿ ನದಿ ಕೂಡ್ತಾವು. ಧರಾದೇವಿ ದರ್ಶನ ನಾವು ಇಲ್ಲಿಂದನೇ ಮಾಡಾಕ್ತೇವು, ಬಿಕಾಸ್ ಅಲ್ಲಿ ಹೋಗಿ ದರ್ಶನ ತಗೋಕೆ 3 ತಾಸು ಆಗ್ತೈತಿ. ಬಟ್ ಈಗ ಆಲ್ರೆಡಿ 1 ಗಂಟೆ ಆಗೈತಿ. ಆ್ಯಂಡ್ ನಮಗೆ ಕೇದಾರ್ನಾಥ್ ಲೈಕ್ ಸೋನ್ಪ್ರಯಾಗ್ ರೀಚ್ ಆಗೋದೈತಿ 5 ಗಂಟೆ ತನಕ. ಅದಕ್ಕೆ ನಾವು ಇಲ್ಲಿಂದನೇ ದರ್ಶನ ತಗೋತೀವಿ. ವ್ಯೂ ನೋಡ್ರಿ ಎಷ್ಟು ಚಂದ ಐತಿ. ವಾವ್. ಹಾಂ, ಈಗ ನಾವು ರುದ್ರಪ್ರಯಾಗದಾಗಿದ್ದೆವು. ಇಲ್ಲಿ ಮಂದಾಕಿನಿ ನದಿ ಮತ್ತು ಅಲ್ಕಾನಂದ ನದಿ ಸಂಗಮ ಆಗ್ತೈತಿ. ಪುರಾಣದ ಪ್ರಕಾರ ಶಿವ ಇಲ್ಲಿ ನಾರದ್ ಮುನಿಗ ಸಂಗೀತದ ರಹಸ್ಯ ಹೇಳ್ಕೊಡ್ತಿದ್ರಂತ. ಮತ್ತು ಇಲ್ಲಿಂದ ಬದ್ರಿನಾಥ್ ಮತ್ತು ಕೇದಾರ್ನಾಥದ ವೇ ಬೇರೆ ಬೇರೆ ಆಗ್ತಾವೆ. ಟ್ರಾಫಿಕ್ ಜಾಮ್ ಆಗಿತ್ತು ಫುಲ್. ನೋಡ್ರಿ ಲೈನ್ ಅರ್ಧ ತಾಸು ಆಯ್ತು ಒಂದೇ ಕಡೆ ಇದ್ದು. ಈಗ ಮೂವ್ ಆಗ್ತಿದ್ದು ಗಾಡಿ. ಮುಂದೆ ಭಾಳ ಸಣ್ಣ ಸಣ್ಣ ರಸ್ತೆ ಐತಂತ, ಸೊ ಟ್ರಾಫಿಕ್ ಜಾಮ್ ಆಗ್ತೈತಿ. ಡೈಲಿ ಹಿಂಗೆ ಅಂತ ಇಲ್ಲಿ
ಮಾರ್ನಿಂಗ್ 9 ಗಂಟೆಗೆ ನಾಷ್ಟ ಮಾಡಿದ್ದು ಮತ್ತು ಈಗ 3:30-4 ಆಗೈತಿ. ಈಗ ನಿಲ್ಸಿದ್ದಾರೆ ಅವ್ರು ಊಟ ಮಾಡೋಕೆ. ಇಲ್ಲಿಂದ ಸೋನ್ಪ್ರಯಾಗ್ ಇನ್ನೂ 40 ಕಿಲೋಮೀಟರ್ಸ್ ಐತಿ. ದೆನ್ ಅಲ್ಲಿಂದ ಮತ್ತೆ ನಮಗೆ ಮುಂದೆ ಗೌರಿಕುಂಡ್ ಹೋಗೋದೈತಿ. ಇವತ್ತು ನಾವು ಎಲ್ಲಿ ಸ್ಟೇ ಮಾಡೋಂಗಿಲ್ಲ, ಡೈರೆಕ್ಟ್ಲಿ ಟ್ರೆಕ್ ಸ್ಟಾರ್ಟ್ ಮಾಡಬೇಕಂತ ಪ್ಲ್ಯಾನ್ ಮಾಡಾಕ್ತೀವಿ. ಲೆಟ್ಸ್ ಸಿ ಹೆಂಗಾಗ್ತಿದೆ ಅಂತ. ನಿನ್ನೆ ಸೇಮ್ ಮೆನ್ಯೂ ರಿಪೀಟ್ ಮಾಡಿದೆವು, ಜಸ್ಟ್ ಪ್ಲೇಸ್ ಡಿಫ್ರೆಂಟ್ ಇದೆಯಲ್ಲ. ಪ್ಲೇಸ್ ಆ್ಯಂಡ್ ರೋಟಿ. ಯಾಕೆ ನಿನ್ನೆ ಯಾವುದಿತ್ತು? ನೀನು ತಂದೂರಿ ರೋಟಿ ಇತ್ತು, ಹಾಂ, ಇಲ್ಲಿ ತವಾ ರೋಟಿ. ಓಕೆ. ಈಗ ಛೋಲೆ ಬಿದ್ದು ಮತ್ತೆ ತಿನ್ನೋಪ ಅನ್ಸಂಗಿದೆ ಈ ಕಡೆ. ಜೀವನದಾಗ ಫಸ್ಟ್ ಟೈಮ್ ಸ್ನೋಸ್ ಮೌಂಟೇನ್ ನೋಡೋಕೆ ಮಾರ್ನಿಂಗ್ 7 ಗಂಟೆಗೆ ಬಿಟ್ಟಿದ್ದು, ಈವ್ನಿಂಗ್ 8 ಆಯಿತು. ಇನ್ನೂ ತಗಪ್ಪ ನಾವು ಸೋನ್ಪ್ರಯಾಗ್ ರೀಚ್ ಆಗಿಲ್ಲ. ಅಂದ್ರೆ ಇಲ್ಲೇ ನಿಮ್ಗೆ ಥಿಂಕ್ ಮಾಡ್ಬೋದು ಎಷ್ಟು ಗರ್ದಿ ಇದೆ ಅಂತ. ಗರ್ದಿ ಐತಿ, ಸೊ ಗಾಡಿಗಳು ಅರ್ಧ ಹೋಗೋಣ ಹೋಲ್ಡ್ ಮಾಡಿ ಇಟ್ಕೋಕಾರು, ಲೈಕ್ ಜಾಸ್ತಿ ರಶ್ ಆಗಬಾರ್ದಂತ. ಈಗ ಇನ್ನೂ ಒಂದು 5 ಕಿಲೋಮೀಟರ್ ಐತಿ, ಅಲ್ಲಿಂದ ಮತ್ತು 5 ಕಿಲೋಮೀಟರ್ ಗೌರಿಕುಂಡ್. ಸೊ ಈಗ ನಮಗೆ ಗೊತ್ತಿಲ್ಲ ರಾತ್ರಿ ಟ್ರೆಕ್ ಮಾಡೋಕ್ಕೆ ಪರ್ಮಿಷನ್ ಕೊಡ್ತಾರ ಅವ್ರಿಲ್ಲ, ಅಲ್ಲಿ ಹೋಗಿ ನೋಡಬೇಕು. ಫೈನಲಿ 9:30 ನಾವು ಸೋನ್ಪ್ರಯಾಗ್ ಬಂದು ಇಲ್ಲಿಂದ ನಮಗೆ ಗೌರಿಕುಂಡ್ ಹೋಗೋದಿತ್ತು. ಅಲ್ಲಿ ಲಿಟ್ರಲಿ ಭಾಳ ಥಂಡಿ ಐತಿ, ಬಟ್ ಸಹಿಯೇ ಬಿಕಾಸ್ ಮಾರ್ನಿಂಗ್ ಇಷ್ಟು ಬಿಸಿಲಿತ್ತು, ಭಾಳ ತ್ರಾಸಾಗೈತಿ. ಥಂಡಿ ಈಸ್ ಓಕೆ. ನೋಡ್ರಿ उठा के चेक कर लिया, कहीं कुछ नहीं है यार. मैं उनसे 3 घंटे ನಾವೀಗ ಗೌರಿಕುಂಡ್ ಹೊಂಟಿದ್ದೆವು. ಲೈಕ್ ಕುರಿ ತುಂಬಿದಾರೆ ನಮ್ಗೆಲ್ಲರೀಗ. ಹಲೋ, ಲಾಸ್ಟ್ ಕೂತಿದ್ದೆವು ಎಕ್ದಮ್ 10 ಗಂಟೆ ಆಗ. ನಿಮಗೆ ಏನು ಕೇಳ್ಸಾಕಿತ್ತೇನಿಲ್ಲ ಅಂತ. ಗೌರಿಕುಂಡಾಗಿದ್ದೇವ್ರಿ ಈಗ. ಇಲ್ಲಿ ಆ್ಯಕ್ಚುಲಿ ಗೌರಿಕುಂಡದಾಗ ಆಟೋಮೆಟಿಕ್ ಬಿಸಿ ನೀರು ಬರ್ತಾವೆ, ನ್ಯಾಚುರಲ್ ಬಿಸಿ ನೀರ. ಸೊ ಇಲ್ಲಿ ಜಳಕ ಮಾಡಿ ದೆನ್ ಇಲ್ಲಿಂದ ನಮ್ಮದು ಕೇದಾರ್ನಾಥ್ ಟ್ರೆಕ್ ನಾವು ಸ್ಟಾರ್ಟ್ ಮಾಡವ್ರ. ಸೊ ಕೇದಾರ್ನಾಥ್ ಟ್ರೆಕ್ ವಿಡಿಯೋನ ಇನ್ನೊಂದು ಬ್ಲಾಗ್ದಾಗ ಹಾಕ್ತೇನೆ, ಲೈಕ್ ಪಾರ್ಟ್ 2ದಾಗ. ಸೊ ಇದು ಬ್ಲಾಗ್ ಎಲ್ಲ ಕಂಪ್ಲೀಟ್ ನೋಡ್ರಿ ಆ್ಯಂಡ್ ನೆಕ್ಸ್ಟ್ ಬ್ಲಾಗ್ ಬಂದು ನೋಡ್ರಿ. ಅಷ್ಟೇ ತನ ಎಲ್ಲರಿಗ ರಾಧೆ ರಾಧೆ.